ಈಗ ನೀವು ನೋಡುತ್ತಿರುವ ಈ ಕ್ರೀಡಾಂಗಣವೇ ವಿಶ್ವದ ಅತ್ಯಂತ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ. ಆದರೆ ಇದು ಯಾವ ದೇಶದಲ್ಲಿದೆ ಎಂದು ತಿಳಿದರೆ ನಿಮಗೆ ತುಂಬ ಆಶ್ಚರ್ಯವಾಗುತ್ತದೆ. ಹೌದು, 2026 ಫಿಫಾ ವಿಶ್ವಕಪ್ಗೆ ಅರ್ಹತೆ ಪಡೆಯದ ಉತ್ತರ ಕೊರಿಯಾದಲ್ಲಿ ಈ ಸ್ಟೇಡಿಯಂ ಇದೆ. ಇದರ ಹೆಸರು ರುಂಗ್ರಾಡೋ ಫಸ್ಟ್ ಆಫ್ ಮೇ ಸ್ಟೇಡಿಯಂ. ಉತ್ತರ ಕೊರಿಯಾದವರು ಈ ಸ್ಟೇಡಿಯಂ ಅನ್ನು ಯಾಕಾಗಿ ಕಟ್ಟಿದರು ಎಂದು ತಿಳಿದರೆ ನೀವು ನಿಜಕ್ಕೂ ಬೆರಗಾಗುತ್ತೀರಿ. ಅದೇನೆಂದರೆ 1980ರ ದಶಕದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸುವ ಅವಕಾಶ ದಕ್ಷಿಣ ಕೊರಿಯಾಕ್ಕೆ ಸಿಕ್ಕಿತು. ಇದು ಉತ್ತರ ಕೊರಿಯಾಗೆ ಸಿಕ್ಕಾಪಟ್ಟೆ ಸಿಟ್ಟು ಮತ್ತು ಹೊಟ್ಟೆಕಿಚ್ಚು ತರಿಸಿತು. ನಾವೇ ಒಲಿಂಪಿಕ್ಸನ್ನು ಆಯೋಜಿಸಬೇಕೆಂದುಕೊಂಡಿದ್ದ ಉತ್ತರ ಕೊರಿಯಾಗೆ ಇದು ದೊಡ್ಡ ನಿರಾಸೆಯಾಗಿತ್ತು. ತಕ್ಷಣವೇ ತಾವು ಏನಾದರೂ ಸಾಧಿಸಿ ತೋರಿಸಬೇಕೆಂದುಕೊಂಡು ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಅನ್ನು ನಿರ್ಮಿಸಲು ಉತ್ತರ ಕೊರಿಯಾ ನಿರ್ಧರಿಸಿತು. ಅದರಂತೆ 1989ರಲ್ಲಿ ಈ ಬೃಹತ್ ಸ್ಟೇಡಿಯಂ ಅನ್ನು ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿತು. ಈ ಸ್ಟೇಡಿಯಂನಲ್ಲಿ ಏಕಕಾಲಕ್ಕೆ ಬರೋಬ್ಬರಿ 1,00,000 ಜನ ಕುಳಿತುಕೊಳ್ಳಬಹುದು. ಇದಕ್ಕಾಗಿ ಉತ್ತರ ಕೊರಿಯಾ ಕೋಟ್ಯಾಂತರ ಡಾಲರ್ ಹಣವನ್ನು ಖರ್ಚು ಮಾಡಿದೆ. ಇಂದಿಗೂ ಉತ್ತರ ಕೊರಿಯಾದ ಬಹುಪಾಲು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಸೇನಾ ಪೆರೇಡ್ಗಳು ಇದೇ ಮೈದಾನದಲ್ಲಿ ನಡೆಯುತ್ತವೆ. ಇದರ ಮೂಲಕ ನಾವು ಕೂಡ ಮುಂದುವರಿದ ತಂತ್ರಜ್ಞಾನ ಹೊಂದಿದ್ದೇವೆ ಮತ್ತು ಇಷ್ಟು ದೊಡ್ಡ ಕಟ್ಟಡಗಳನ್ನು ಕಟ್ಟಬಲ್ಲೆವು ಎಂದು ಜಗತ್ತಿಗೆ ತೋರಿಸಲು ಉತ್ತರ ಕೊರಿಯಾ. ಆದರೆ ಇಲ್ಲಿ ಅತ್ಯಂತ ತಮಾಷೆಯ ವಿಷಯ ಏನೆಂದರೆ ಈ ಮೈದಾನದಲ್ಲಿ ಫುಟ್ಬಾಲ್ ಆಟ ಆಡಿದ್ದಕ್ಕಿಂತ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳನ್ನು ಮಾಡಿದ್ದೇ ಹೆಚ್ಚು.